ನೋಡಿ ನಮ್ಮಮ್ಮ ಅವ್ರ ಹೂವಿನ ತೋಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಮಾಡು ಮಗ, ಹಾಯ್ ಮಾಡು. ಎಲ್ಲಮ್ಮ ಅದಾ ಅದಾ ಬೇಕಾ ಇಕೋಮ್ಮ ಆ ಬಾಬಾನ್ ಕರಿ ಇಲ್ಲಿ ತಮ್ಮ ಪೂಜ ಅದು. ಹಾಂ ಎಲ್ಲೂ ತಮ್ಮ ಕುಡಿತಿರ್ಗು ಉಪ್ಪಿ ಮುಖಂತೀಯಾ? ಉಪ್ಪಿನ ಏನಾಯ್ತಲ್ಲಿ? ದುಂಡು ಮಲ್ಗಿ ಬಿಡ್ತಾವು. ಏನಮ್ಮ ಏನಾಯ್ತಲ್ಲಿ? ಅಯ್ಯ ಜನ ನೋಡಿ, ಇವತ್ತು ಬಿಟ್ಟಿರೋ ಹೂವು ನಾಳೆ ನಾಡ್ದ್ರಲ್ಲಿ ಇನ್ನೂ 2-3 ಮೊಗ್ಗಿದೆ, ಹೂವು ಬಿಡುತ್ತೆ. ಇಲ್ಲಿ ಒಂದು ನೋಡಿ ಎಷ್ಟು ಹೂ ಬೆಳೀತಾರೆ ಇಲ್ಲೇ ಮನೆಯಲ್ಲೇ. ಇಲ್ಲೋ ನೋಡಿ ಮೊಗ್ಗು ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸರಿಗೆ ಎಷ್ಟು ಹೂ ಬಿಟ್ಟಿದೆ ನಮ್ಮ ಮನೆಯಲ್ಲಿ ನೋಡಿ, ಎಷ್ಟು ಚೆನ್ನಾಗಿ. ನನಗೆ ಆಶ್ಚರ್ಯವಾಗ್ತಾಯಿದೆ, ಒಂದೇ ಗಿಡ ಈ ನಮೂನೆ ಹೂ ಬಿಡ್ತಲ್ಲ ಅಂತ. ತಿಂಡಿಗೆ ಕಡುಬು, ಮೀನು ಸಾಂಬಾರು ಮಾಡಿದ್ದಾರೆ ಮನೆಯಲ್ಲಿ. ಇವಾಗ ನಮ್ಮ ಮನೆಯವರು ಮಾರ್ಕೆಟಿಗೆ ಹೋಗಿದ್ದಾರೆ. ಮಾರ್ಕೆಟಿಂದ ಹೋಗಿ ಏನೆಲ್ಲ ತಂದರು ಅಂತ ನೋಡೋಣ ಬನ್ನಿ. ಚಿಕನ್ ತಂದಿದ್ದಾರೆ ಅರ್ಧ ಕೆ ಜಿ ಲಿವರ್ ತಂದಿದ್ದಾರೆ, ಅರ್ಧ ಕೆ ಜಿ ಪೇಡೆ ಮೀನು, ಅರ್ಧ ಕೆ ಜಿ ಬಾಂಗ್ಡೆ, ಅರ್ಧ ಕೆ ಜಿ ಬೆಳಂಜಿಯ ಮೀನು ತಗೊಂಬಂದಿದ್ದಾರೆ ನೋಡಿ. ನಮ್ಮನೆ ಕ್ಯಾಟ್ ನೋಡಿ ಕಾಯ್ತಾ ಇದೆ. ಇವಾಗ ಲಿವರ್ ಫ್ರೈ ಬೇಯ್ತಾ ಇದೆ ಇಲ್ಲಿ. ಇವಾಗ ಚಿಕನ್ನು ಬೇಯಿಸ್ತಾ ಇದ್ದಾರೆ. ಮೀನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾಗಿದೆ. ಫ್ರೈಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಫ್ರೈ ಮಾಡೋದೊಂದೇ ಬಾಕಿ ನೋಡಿ. ಇವಾಗ ಫ್ರೈನೂ ಮಾಡ್ತಾ ಎಲ್ಲಿಗೆ ಬರ್ತಾ ಇದೀಯಾ? ಬಸವಣ್ಣನ ಹೆಣ್ಣು ಆಕಳ ಇದೆ. ಆಕಳ ಏನು ಎಂದು ಹೆಂಗೆ ಮುಟ್ತಾಳು. ಐ ಐ ಐ ಐ ಐ ಸ್ಮೈಲ್. ಹಿಡ್ಕ ಮಗ, ಹಿಡ್ಕ ಅಂಬೂನ್ ಹಿಡ್ಕ. ಅಂಬಾ ಬಾನ್ ಕರಿ ಅಂಬನ್ ಬಾ. ಅಂಬಾ ಬಾ, ಅಂಬಾ ಬಾ. ಗೈಸ್ ನೋಡಿ, ದನಕ್ಕೆ ಊಟ ಕೊಡ್ತಾ ಇದ್ದಾರೆ ಇವರು. ಏನು ಜನಗಳು ಅಂದರೆ ದನಕ್ಕೆ ಊಟ ಕೊಡುವ ಜನಗಳು. ರೋಡ್ ಇದು. ನಮ್ಮಪ್ಪ ನೋಡಿ ಅಲ್ಲಿ ಹೋಗಿದ್ದಾರೆ ಅವ್ರ ಮನೆಗೆ, ಗೌಡ್ರ ಮನೆಗೆ. ಮಕ್ಕಳಿಗೆ ಊಟ ಪ್ರೀತಿ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ. ದನ ಕರುಗಳು ಬರೋ ಹಾಗಿಲ್ಲ, ನಾಯಿ ಬರೋ ಹಾಗಿಲ್ಲ, ಊಟ ಕೊಡ್ತಾರೆ. ಬುಜ್ಜಿ ನೀ ಕೊಟ್ಟೆ ಮಗಮ್ಮ, ನೀ ತಿಂತೀರಿ. ದೊಡ್ಡ ಇದೆ ಬಾಯಿ. ಕ್ಯಾಟ್ ನೋಡ್ರಿ, ಅವ್ರಿಗೆ ಊಟ ಹಾಕ್ತಿದ್ದೀವಿ ಅಂತ ಹಂಗೆ ತರಲೆ ಮಣ್ಣ ಮಾಡಂಗೆ ಮಾಡ್ತಾ ಇತ್ತು ನೋಡಿ. ನಮ್ಮನೆ ಕ್ಯಾಟ್ ತುಂಬ ದಿನಗಳ ನಂತರ ನಮ್ಮನೆ ಕ್ಯಾಟ್ ತುಂಬ ಮೆಸ್ಸಿ ಆಗಿದೆ ಅದು ಕ್ಯಾಟ್.
ಮನೆ ಹೆಂಗೆ ಮೆಸಿ ಮೆಸಿ ಆಗ್ತೈತೋ ಅದ ಕ್ಯಾಟ್ ಆಗೈತೆ ಮೆಸಿ ಮೆಸಿ. ಗೆಣಸು ಗಡ್ಡೆ ಬೇಯಿಸಕ್ಕೆ ಇಡ್ತಿದ್ದೀನಿ ನೋಡಿ, ಕಟ್ ಮಾಡ್ಬೇಕು ಇವಾಗ. ನೋಡಿ ಗೈಸ್, ನೀರು ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ತೀನಿ. ಮೂರು ಸೀಟಿ ಆದಮೇಲೆ ಸಿಗ್ತೀನಿ. ಸಂಜೆ ಟೀ ಜೊತೆಗೆ ಬಜ್ಜಿ ಮಾಡು ಅಂತ ಹೇಳಿದೆ ಅಮ್ಮನಿಗೆ. ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿದ್ದಾರೆ ನೋಡಿ. ಬನ್ನಿ ಎಲ್ಲರೂ ತಿನ್ನೋಣ ಮೆಣಸಿನ್ಕಾಯಿ ಬಜ್ಜಿನ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ ಬಜ್ಜಿ ಎಷ್ಟು ಚೆನ್ನಾಗಿ ಕೊತ ಕುದೀತಾ ಇದೆ. ಹಾಗೆಯೇ ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಮಂಡಕ್ಕಿ ಇರಬೇಕು, ಅದು ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಅದನ್ನು ಕೂಡ ಮಾಡ್ತಿದ್ದಾರೆ ಇವಾಗ.